ಅಯೋಧ್ಯೆಯಿಂದ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಎರಡು ಬೇರೆ ಬೇರೆ ದೃಶ್ಯಗಳು. ಒಂದು ಕಡೆ ಕಲಾ ತಂಡಗಳು ಈಗಾಗಲೇ ಯಾವ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಬಂದು ನೆರೆದಿದ್ದಾರೆ. ಯಾವುದೋ ಒಂದೆರಡು ತಂಡಗಳು ಅಥವಾ ಯಾರೋ ಒಂದೆರಡು ಗುಂಪುಗಳಲ್ಲ, ಇಡೀ ಆ ರೋಡ್ ಶೋ ಉದ್ದಕ್ಕೂ ಕೂಡ ಇದೇ ರೀತಿಯಾದಂಥ ಸಂಭ್ರಮ ನೋಡ್ಬೋದು ನೀವು. ಈಗಾಗಲೇ ಅಯೋಧ್ಯೆ ನಗರವನ್ನ ಪ್ರವೇಶ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಮಾರು 10:45 ಸುಮಾರಿಗೆ ಅವರು ಅಯೋಧ್ಯೆಗೆ ವಿಮಾನ ನಿಲ್ದಾಣದ ಮೂಲಕ ಆಗಮಿಸಿದರು. ಅದಾದ್ಮೇಲೆ ಅಲ್ಲಿಂದ 15 ಕಿಲೋಮೀಟರ್ ರೋಡ್ ಶೋ ಅಂತ ಹೇಳಿ ಪೂರ್ವ ನಿಗದಿಯಾಗಿತ್ತು. ಹೀಗಾಗಿ ರೋಡ್ ಶೋನಲ್ಲಿ ಸಾಗಿ ಬರ್ತಾ ಇದ್ದಾರೆ. ಗೋರಖ್ಪುರ್ ಅಯೋಧ್ಯೆ ಬೈಪಾಸ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾದು ಬಂದು ಲತಾ ಮಂಗೇಶ್ಕರ್ ಚೌಕ ಪಾಸ್ ಆಗಿ ಅಯೋಧ್ಯೆ ನಗರವನ್ನ ಪ್ರವೇಶ ಮಾಡಿರೋದಾಗಿದೆ. ಒಂದಷ್ಟು ಜನರನ್ನ ಈಗ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡೋದಕ್ಕೆ ಸಿದ್ಧತೆಗಳು, ವೇದಿಕೆ ಕೂಡ ಸಿದ್ಧ ಆಗಿದೆ. ಅಂದಾಜು 1.5 ಇಂದ 2 ಲಕ್ಷ ಮಂದಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ಅದಕ್ಕೂ ಸಿದ್ಧತೆಗಳನ್ನು ಮಾಡಲಾಗಿದೆ. ಅದು ಈ ರೋಡ್ ಶೋ ಅಂತ್ಯಗೊಂಡ ನಂತರದಲ್ಲಿ ನಿಗದಿಯಾಗಿರುವಂಥ ಕಾರ್ಯಕ್ರಮ. ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ಸಾಗ್ತಾ ಹೋಗ್ತಾ ಇದೆ. ಸ್ವಲ್ಪ ಬೇಗ ಸಾಗ್ತಾ ಇದೆ. ಯಾಕಂದ್ರೆ 15 ಕಿಲೋಮೀಟರ್ ರೋಡ್ ಶೋ ಕ್ರಮಿಸಬೇಕಾಗಿರೋದ್ರಿಂದ ಬಹಳ ಸಮಯ ಆಗುತ್ತೆ ತಡವಾಗಿ ಹೋದರೆ. ಹೀಗಾಗಿ ಸಹಜವಾಗಿ ರೋಡ್ ಶೋಗಳೇನಿರ್ತಾ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ವೇಗವಾಗಿ ಚಲಿಸ್ತಾ ಇದ್ದಾರೆ ಇವತ್ತು ರೋಡ್ ಶೋನಲ್ಲಿ ಅಂತ ಹೇಳ್ಬಹುದು. ಇನ್ನು ಸಾಕಷ್ಟು ಪೂರ್ವ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಇವತ್ತು ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಬೇಕಾಗಿದೆ, ಏರ್ಪೋರ್ಟ್ ಉದ್ಘಾಟನೆ ಮಾಡಬೇಕಾಗಿದೆ, ರೈಲು ಸಂಚಾರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿದೆ. ಅದಾದ ನಂತರ ಸಮಾವೇಶದ ಹಾಗೆ ಒಂದು ಕಾರ್ಯಕ್ರಮವನ್ನು ಬಿಜೆಪಿಯಲ್ಲಿ ಏರ್ಪಾಡು ಮಾಡಿಕೊಂಡಿದೆ. ಆ ಸಮಾವೇಶದಲ್ಲಿ ಸುಮಾರು 1.5 ಇಂದ 2 ಲಕ್ಷ ಮಂದಿ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಇವತ್ತು ಲಿಟ್ರಲಿ ಅಯೋಧ್ಯೆ ಗಮನಿಸ್ತಾ ಇದ್ರೆ ನೀವು ಹಬ್ಬದ ವಾತಾವರಣ ಕಂಡು ಬರ್ತಾ ಇದೆ. ಪ್ರತಿನಿತ್ಯ ಕೂಡ ನ್ಯೂಸ್ ಫಸ್ಟ್ ಅಯೋಧ್ಯೆಯಲ್ಲಿ ಹೇಗಾಗ್ತಾ ಇದೆ ಸಿದ್ಧತೆಗಳು, ಪ್ರತಿನಿತ್ಯದ ಚಿತ್ರಣ ಏನು ಅನ್ನೋದರ ಗ್ರೌಂಡ್ ರಿಪೋರ್ಟ್ ಅನ್ನ ಅಯೋಧ್ಯೆಯಿಂದನೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕೂಡ ಎಲ್ಲ ಲೈವ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಇಷ್ಟು ದಿನ ಏನು ಸಂಭ್ರಮ ಸಡಗರ ಕಾಣಿಸ್ತಾ ಇತ್ತಲ್ಲ ಅಯೋಧ್ಯೆಯಲ್ಲಿ, ರಾಮ ಮಂದಿರ ನಿರ್ಮಾಣ ಹಂತ ಹಂತವಾಗಿ ಅದರ ಕಾರ್ಯಗಳು ಪೂರ್ಣಗೊಳ್ತಾ ಇದೆ. ಜನವರಿ 22ಕ್ಕೆ ಅದು ಲೋಕಾರ್ಪಣೆಗೊಳ್ಳಬೇಕಾಗಿದೆ. ಅದಕ್ಕೆ ಪೂರ್ವದಲ್ಲಿ ಏನೆಲ್ಲ ಅವಶ್ಯಕ ಇರುವಂಥ ಕೆಲಸಗಳು ಮುಗಿಬೇಕಲ್ಲ, ಅದೆಲ್ಲವನ್ನು ಕೂಡ ಬಹಳ ತುರ್ತಾಗಿ ಮಾಡಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾರೆ. ರಸ್ತೆಗಳ ವ್ಯವಸ್ಥೆ ಆಗಬೇಕು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಾಗಬೇಕು, ಯಾವುದೇ ತೊಂದರೆ ಆಗದ ಹಾಗೆ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯೋದಕ್ಕೆ ಸಿದ್ಧತೆಗಳಾಗಬೇಕು, ಬರುವಂಥ ಎಲ್ಲ ಗಣ್ಯರಿಗೂ ಸ್ವಾಗತ ಕೋರೋದಕ್ಕೆ ಅವರಿಗೆ ವ್ಯವಸ್ಥೆಗಳಾಗಬೇಕು. ಇದರ ಜೊತೆಗೆ ಮಂದಿರದ ಉಳಿದಿರುವಂಥ ಕಾರ್ಯಗಳು ಕೂಡ ನಡೀತಾ ಹೋಗ್ತಾ ಇದೆ. ಇದೆಲ್ಲದರ ಮಧ್ಯೆ ಇವತ್ತು ಈ ಎಲ್ಲ ಸಂಭ್ರಮಕ್ಕೂ ಮತ್ತೊಂದಷ್ಟು ಹೆಚ್ಚು ಮೆರುಗು ತಂದುಕೊಡೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿರೋದ್ರಿಂದ ಅಯೋಧ್ಯೆಯ ಜನರ ಖುಷಿಗೆ ಇವತ್ತು ಇನ್ನೊಂದು ಸ್ವಲ್ಪ ಕೊಡುಗೆ ಹೆಚ್ಚಾಗಿದೆ ಅಂತ ಹೇಳಬಹುದು. ಪ್ರಧಾನಿ ನರೇಂದ್ರ ಮೋದಿಯವರೇ ಆಗಮಿಸಿರೋದ್ರಿಂದ ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಮಲಲ್ಲನ 3 ವಿಗ್ರಹಗಳನ್ನು ತಯಾರಿಸಲಾಗಿತ್ತು. ಆ ಪೈಕಿ ಒಂದನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ನಿರ್ಧರಿಸಲಾಗಿತ್ತು. ಅದು ಕೂಡ ನಿನ್ನೆ ವೋಟಿಂಗ್ ಆಗಿದೆ. ಟ್ರಸ್ಟ್ ಇದೆಯಲ್ಲ, ಈ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂತಹ ರಾಮ ಮಂದಿರದ ಟ್ರಸ್ಟ್ ಆ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು. ನಿನ್ನೆ ಯಾವ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಅನ್ನೋದು ಅಂತಿಮಗೊಳ್ತಿದ್ದ ಹಾಗೆ, ಅಂದರೆ ಅದಕ್ಕಾಗಿ ವೋಟಿಂಗ್ ಆಗ್ತಿದ್ದ ಹಾಗೆಯೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು. ಈ ಹಿಂದಿನ ಅಯೋಧ್ಯೆ ಹೇಗಿತ್ತು ಅದು ಭೇಟಿ ಕೊಟ್ಟವರಿಗೆ ಗೊತ್ತಿರುತ್ತೆ. ಬಹಳ ಕಿರಿದಾದಂಥ ರಸ್ತೆಗಳಿತ್ತು, ಅದ್ಭುತವಾದಂತಹ ಸಂಪರ್ಕ ಅನ್ನುವಂಥದ್ದೇನಿರಲಿಲ್ಲ ಅಯೋಧ್ಯೆಗೆ. ಅದು ರೈಲ್ವೆ ಮಾರ್ಗ ಇರಬಹುದು ಅಥವಾ ಏರ್ವೇ ಇರಬಹುದು, ರೋಡ್ವೇಗಳಿರಬಹುದು, ಚಿಕ್ಕದಾದಂಥ ರಸ್ತೆಗಳು ಅಯೋಧ್ಯೆಗೆ ಸಂಪರ್ಕ ಮಾಡೋದಕ್ಕಿರಬಹುದು, ರಾಮ ಮಂದಿರ ನಿರ್ಮಾಣ ಆಗಿದೆಯಲ್ಲ ಆ ಸ್ಥಳಕ್ಕೆ ತಲುಪೋದಕ್ಕಾಗಿರಬಹುದು, ಅಥವಾ ಆ ಸಿಟಿಗೆ ಕನೆಕ್ಟ್ ಆಗೋ ಹಾಗಿರಬಹುದು. ಅಲ್ಲಿನ ವ್ಯಾಪಾರ ವಹಿವಾಟು ಎಲ್ಲ ಬಹಳ ಸೀಮಿತವಾಗಿತ್ತು. ಎಲ್ಲ ಸಹಜ ನಗರಗಳ ಹಾಗೆ ಅಯೋಧ್ಯೆ ಕೂಡ ಅದಕ್ಕಿಂತಲೂ ಸ್ವಲ್ಪ ಕಿರಿದಾದ ಇಕ್ಕಟ್ಟಾದ ರಸ್ತೆಗಳೇ ಅಲ್ಲಿದ್ದದ್ದು ಹೌದು. ಬಟ್ ಈಗ ಬದಲಾದ ಅಯೋಧ್ಯೆ ನೋಡೋದಕ್ಕೆ ಸಿಗ್ತಾ ಇದೆ. ಅಯೋಧ್ಯೆಯ ಜನರ ಖುಷಿಗೆ ಪಾರವೇ ಇಲ್ಲ ಅನ್ನೋ ಹಾಗಾಗಿದೆ. ಅದ್ರ ಜೊತೆಗೆ ಭದ್ರತೆ ಕೂಡ ಹೇಗಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಯ ಎರಡೂ ಬದಿಗಳಲ್ಲಿ ಈಗಾಗಲೇ ಜನ ಸೇರಿದ್ದಾರೆ. ಒಂದು ಅವರ ಭದ್ರತಾ ಪಡೆ ಏನಿದೆ, ಪ್ರಧಾನಿ ನರೇಂದ್ರ ಮೋದಿ ಅವರ SPG ಭದ್ರತೆ, ಅದು ಕೂಡ ಅವರೊಟ್ಟೊಟ್ಟಿಗೆ ಸಾಕ್ತಾ ಇದ್ರೆ, ಮತ್ತೊಂದು ಕಡೆ ರಸ್ತೆಯ ಬದಿಗಳಲ್ಲಿ ನಿಂತಿರುವಂಥ ಜನ ರಸ್ತೆಗೆ ನುಗ್ಗದ ಹಾಗೆ ಅಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ. 10 ಹೆಜ್ಜೆಗೆ ಒಂದೊಂದು ಪೊಲೀಸ್ ಸಿಬ್ಬಂದಿ ಅಂದಾಗ ನಿಯೋಜನೆ ಮಾಡ್ಕೊಂಡು ಹಾಗೆ ಕಾಣುತ್ತೆ ನೋಡಿ. ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ದೂರಕ್ಕೂ ಕೂಡ ಒಬ್ಬೊಬ್ಬರು ಪೊಲೀಸ್ ಸಿಬ್ಬಂದಿ ಅಲ್ಲಿ ಜನರ ಬಳಿ ನಿಂತಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ ದೊಡ್ಡ ಮಟ್ಟದಲ್ಲೇ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಈ ಎಲ್ಲ ಜನರು ಕೂಡ ರೋಡ್ ಶೋ ನಂತರದಲ್ಲಿ ಆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಅದಕ್ಕಾಗಿ ದೊಡ್ಡ ವೇದಿಕೆ ಕೂಡ ಸಿದ್ಧ ಆಗಿರುವಂಥದ್ದು. ಮೊದಲನೇ ಹಂತದ ಸಂಪೂರ್ಣ ಕಾಮಗಾರಿ ಅಂದರೆ ಲೋಕಾರ್ಪಣೆಗೊಳಿಸೋದಕ್ಕೆ ಈ ಮೊದಲ ಹಂತ ಏನಿದೆ
ಮೇಲಿನ ಗೋಪುರದ ಕೆಲಸಗಳು ಇನ್ನೂ ಆಗಬೇಕಾಗಿದ್ರೂ ಕೂಡ ಮೊದಲ ಹಂತದ ಕಾಮಗಾರಿ ಸಂಪೂರ್ಣಗೊಳಿಸಲೇಬೇಕು. ಅದಾದ ಮೇಲೆ ಅಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ರಾಮ ಮಂದಿರವನ್ನು ಲೋಕಾರ್ಪಣೆಗೊಳಿಸುವಂಥ ಕಾರ್ಯಕ್ರಮ ಜನವರಿ 22ನೇ ತಾರೀಕು ಇರುವಂಥದ್ದು. ಅದಕ್ಕೂ ಮುಂಚಿತವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಇವತ್ತಿನ ಭೇಟಿ ಬಹಳ ವಿಶೇಷ ಎನಿಸ್ಕೊಳ್ತಾ ಇದೆ. ಜೊತೆಗೆ ಅಯೋಧ್ಯೆಯಲ್ಲಿ ಈ ರಾಮ ಮಂದಿರ ನಿರ್ಮಾಣ ಆಗಿರೋದರ ಖುಷಿ ಏನಿತ್ತಲ್ಲ ಅದರ ಮೆರುಗನ್ನು ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಜನ ಭಾಗಿಯಾಗಿರೋದು ಅದನ್ನು ಸಾರಿ ಸಾರಿ ಹೇಳ್ತಾ ಇದೆ. ನೀವು ನೋಡ್ಬೋದು ಅಯೋಧ್ಯೆ ಸಂಪೂರ್ಣವಾಗಿ ಕೇಸರಿಮಯವಾಗಿ ಕಾಣಸಿಗ್ತಾ ಇದೆ. ಸ್ವಯಂ ಪ್ರೇರಿತರಾಗಿ ರೋಡ್ ಶೋನಲ್ಲಿ ಭಾಗವಹಿಸೋದಕ್ಕೆ ಜನ ಬಂದು ರಸ್ತೆಯ ಇಕ್ಕೆಲಗಳಲ್ಲಿ ಹೇಗೆ ಸೇರ್ಕೊಂಡಿದ್ದಾರೆ. ಕೇಸರಿ ಪೇಟ, ಕೇಸರಿ ಬಾವುಟ, ಕೇಸರಿ ಧಿರಿಸುಗಳನ್ನು ಧರಿಸಿಕೊಂಡು ಕಿಕ್ಕಿರಿದು ಜನ ಸೇರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಮಂದಹಾಸದೊಂದಿಗೆ ತಮ್ಮ ರೋಡ್ ಶೋದಲ್ಲಿ ಭಾಗವಹಿಸಿರುವಂಥ ಜನರತ್ತ ಕೈ ಬೀಸ್ತಾ ವಾಹನದಲ್ಲಿ ಸ್ವಲ್ಪ ಲಘು ಬಗೆಯಿಂದ ಆ ರೈಲ್ವೆ ನಿಲ್ದಾಣದ ಕಡೆಗೆ ಸಾಕ್ತಾ ಇರುವಂಥ ದೃಶ್ಯಗಳು. ಮತ್ತೊಂದು ಕಡೆ ಕಲಾ ತಂಡಗಳು ಮತ್ತು ವಾದ್ಯ ಮೇಳಗಳೆಲ್ಲವೂ ಕೂಡ ಈಗಾಗಲೇ ಅಯೋಧ್ಯೆಯಾದ್ಯಂತ ಅಲ್ಲಿ ನೆರೆದಿದ್ದು ತಮ್ಮ ಸಂಸ್ಕೃತಿಯನ್ನು ಬಿಂಬಿಸೋದ್ರ ಮೂಲಕ ಇವತ್ತಿನ ಸಂಭ್ರಮವನ್ನು ಆಚರಿಸೋದಕ್ಕೆ ಮುಂದಾಗಿದ್ದಾರೆ. भैया क्या कर रहा है? भैया क्या कर रहा है? ಇದಿಷ್ಟು ನೇರ ದೃಶ್ಯಗಳು ನೀವು ಗಮನಿಸ್ತಾ ಇರೋದು. ಒಂದ್ ಕಡೆ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇತ್ತು ಇಷ್ಟು ದಿನ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆ ಅಯೋಧ್ಯೆ ಸ್ವಲ್ಪ ಸಿಂಗಾರಗೊಂಡಿದೆ. ಜನರು ಕೂಡ ಖುಷಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆ ಇವತ್ತಿನ ಅಯೋಧ್ಯೆ ಸಂಪೂರ್ಣ ಕೇಸರಿಮಯವಾಗಿ ಕಂಗೊಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.